ನೋಡಿ ಅವರ ಉತ್ಸಾಹ ಕಡಿಮೆನೇ ಆಗ್ತಿಲ್ಲ. ಕೆಲವರೆಲ್ಲ ನಿಂತು ನೋಡ್ತಾ ಇದ್ದಾರೆ, ಕೆಲವರು ಓಡ್ ಬರ್ತಾ ಇದ್ದಾರೆ ನೋಡಿ ಅಲ್ಲಿ ಹಿಂದ್ಗಡೆ. ಅಂದರೆ ಮೋದಿ ಜೊತೆಗೆ ಅವ್ರು ಓಡ್ ಬರ್ತಾನೆ ಇದ್ದಾರೆ ಅಲ್ಲಿಂದ. ಈ ರೋಡ್ ಶೋ ಎಂಡ್ ಆಗೋ ತನಕನೂ ಮೋದಿ ಅವ್ರನ್ನ ಹತ್ತಿರದಿಂದ ನೋಡ್ತಾನೆ ಇರಬೇಕು ಅನ್ನುವ ಮನಸ್ಥಿತಿಯವರು ಕೂಡ ಇದ್ದಾರೆ. ಕೆಲವರು ಫ್ರಂಟ್ ಲೈನಲ್ಲಿ ಇರೋರು ಅಲ್ಲೇ ಅವರು ಹೂವನ್ನು ಎಸೆದು ಖುಷಿಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಭಾರಿ ಜನಬೆಂಬಲ ರೋಡ್ ಶೋಗೆ ವ್ಯಕ್ತವಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಚುನಾವಣಾ ಸಂದರ್ಭದಲ್ಲಿ ಮೋದಿಯವರ ರ್ಯಾಲಿ, ರೋಡ್ ಶೋಗಳು ಇವೆಲ್ಲ ಇದ್ದೇ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಅವರು ರಾಜಕೀಯದ ವಿಚಾರಕ್ಕೆ ಯಾವುದಕ್ಕೂ ಬಂದಿಲ್ಲ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವರು ಬಂದಿರತಕ್ಕಂಥದ್ದು. ಉಡುಪಿಯ ಪರ್ಯಾಯ ಪುತ್ತಿಗೆ ಶ್ರೀಗಳ ಆಮಂತ್ರಣದ ಮೇರೆಗೆ ಈ ಲಕ್ಷಕಂಠ ಸಪ್ತಾಹದಲ್ಲಿ ಅವರು ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಉಡುಪಿಯ ಕೃಷ್ಣ ಮಠದಲ್ಲಿ. ಆಮೇಲೆ ಅಷ್ಟಮಠಾಧೀಶರನ್ನು ಕೂಡ ಭೇಟಿ ಆಗ್ತಾರೆ ಮೋದಿಯವರು. ಧ್ಯಾನವನ್ನು ಮಾಡ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ, ಉದ್ಘಾಟನೆಯನ್ನು ಮಾಡ್ತಾರೆ. ಸ್ವತಃ ಅವರೇ ಭಗವದ್ಗೀತೆಯನ್ನು ಓದುತ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಇರೋದು. ಹಾಗಾಗಿ ಮೋದಿ ಸಾಗುವ ರಸ್ತೆ ಉದ್ದಕ್ಕೂ ಕೂಡ ಕೇಸರಿಮಯ, ಬಂಟಿಂಗ್ಸು, ಸ್ವಾಗತ ಕೋರುವವರು ಎಲ್ಲ ಒಂದು ರೀತಿ ಉಡುಪಿ ಇವತ್ತು ಬದಲಾಗಿ ಹೋಗಿದೆ. ಟೋಟಲಿ ಮೋದಿಮಯ, ಉಡುಪಿಯಲ್ಲೇ ಮೋದಿಮಯ ಇವತ್ತು. ಆ ಪರಿಪ್ರಮಾಣದಲ್ಲಿ ಜನ ಸೇರಿರ್ತಕ್ಕಂಥ ಆ ಕಾನ್ವಾಯನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮೋದಿಯವರಿಗೆ ಕೊಟ್ಟಿರ್ತಕ್ಕಂಥ ಕಾನ್ವೆ ಎಷ್ಟು ವೆಹಿಕಲ್ಸ್ಗಳು ಹೋಗ್ತಾ ಇದೆ ಅಂತ. ಅದರ ಮಧ್ಯದಲ್ಲಿ ಮೋದಿಯವರ ಬ್ಲ್ಯಾಕ್ ಕಲರ್ ಕಾರ್ ನೀವು ಅಬ್ಸರ್ವ್ ಮಾಡಿ. ಉಳಿದದ್ದೆಲ್ಲ ವೈಟ್ ಇದೆ, ಅವರು ಇರ್ತಕ್ಕಂಥ ಕಾರು ಬ್ಲ್ಯಾಕ್ ಇದೆ. ಅದು ಹೈಲೈಟ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲೇ ಹೋದರೂ ಕೂಡ ಅವರು ಹೆಚ್ಚು ಕಡಿಮೆ ಬ್ಲ್ಯಾಕ್ ಕಲರ್ ಕಾರನ್ನೇ ಬಳಸ್ತಕ್ಕಂಥದ್ದು. ಹಾಗಾಗಿ ಪ್ರಧಾನಿ ಮೋದಿಯವರು ಜನರ ಹತ್ರನೂ ಕೂಡ ಅವರು ಪುಷ್ಪವನ್ನು ಬಿಸಾಕ್ತಾ ಇದ್ದಾರೆ ಜನರು. ಕೃಷ್ಣನಗರಿ ಉಡುಪಿಯಲ್ಲಿ ಮೋದಿಯವರ ರೋಡ್ ಶೋ ನೇರ ಪ್ರಸಾರ ಪಬ್ಲಿಕ್ ಟಿವಿಯಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಮೋದಿಯವರು ಬಹಳ ಖುಷಿಯಾಗಿದ್ದಾರೆ ಈ ಪರಿಪ್ರಮಾಣದ ಜನರನ್ನು ನೋಡಿ. ಹಾಗಾಗಿ ಜನರು ಕೊಟ್ಟ ಹೂವನ್ನು ಪ್ರಧಾನಿ ಮೋದಿಯವರು ವಾಪಸ್ ಅವರಿಗೆ ಕೊಡ್ತಾ ಇದ್ದಾರೆ, ಅವರತ್ತ ಹಾಕ್ತಾ ಇದ್ದಾರೆ ಪ್ರಧಾನಿ ಮೋದಿಯವರು. ಅದನ್ನು ಕೂಡ ತಾವು ಗಮನಿಸಿದ್ರಿ. ಹೆಚ್ಚು ಕಡಿಮೆ ಇನ್ನೇನು ರೋಡ್ ಶೋ ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ. 11:30 ವೇಳೆಗೆಲ್ಲ ಈ ಕಾರ್ಯಕ್ರಮ ಮುಗಿದು ಅವರು ಕೃಷ್ಣ ಮಠದ ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ತೆರಳುವಂತಹದ್ದು. ಎಲ್ಲ ಅಲ್ಲಿ ಬಂದು ಸೇರಿದಂತಹ ಜನರಿಗೆ ಯಾರಿಗೂ ಕೂಡ ಮೋದಿಯವರು ನಿರಾಸೆಯನ್ನು ಉಂಟು ಮಾಡಿಲ್ಲ. ಎಲ್ಲರೂ ಖುಷಿಯಾಗಿದ್ದಾರೆ. ಇಷ್ಟು ಹತ್ತಿರದಿಂದ ಮೋದಿಯವ್ರನ್ನ ನಾವು ನೋಡಿದ್ವಲ್ಲ ಅನ್ನುವಂತಹ ಮನಸ್ಥಿತಿ, ಖುಷಿ. ಮೋದಿಯವರ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೋಡ್ ಶೋಗಳನ್ನೆಲ್ಲ ನಾವು ನೋಡಿದ್ದೀವಿ. ಬೆಂಗಳೂರಿನಲ್ಲಿ ರೋಡ್ ಶೋ ಮಾಡಿದ್ದಾರೆ, ಹುಬ್ಳಿನಲ್ಲಿ ಮಾಡಿದ್ದಾರೆ, ಬೆಳಗಾವಿನಲ್ಲಿ ಮಾಡಿದ್ದಾರೆ. ಎಲ್ಲೇ ಯಾವುದೇ ಸಂದರ್ಭದಲ್ಲಿ ರೋಡ್ ಶೋ ಮಾಡಿದ್ರು ಕೂಡ ಇದೇ ಪ್ರಮಾಣದ ಜನ ಬೆಂಬಲ ಮೋದಿ ಅವರಿಗೆ ವ್ಯಕ್ತವಾಗುತ್ತೆ. ಅಂದರೆ ಅದೊಂಥರ ವಿಶ್ವನಾಯಕ, ವಿಶ್ವಗುರು ಅನ್ನುವಂಥದ್ದು ಮನಸ್ಸಿನಲ್ಲಿ ಎಲ್ರಿಗೂ ಆಳವಾಗಿ ಬೇರೂರ್ಬಿಟ್ಟು ಎರಡೂ ಕೈಗಳನ್ನೆತ್ತಿ ಮೋದಿಯವರು ಈ ರೀತಿ ಜನರಿಗೆ ಸೇರಿರ್ತಕ್ಕಂಥ ಜನರಿಗೆ ವಿಶ್ ಮಾಡ್ತಾ ಇರೋ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ರಥಬೀದಿಯಲ್ಲಿ ಮೋದಿಯವರ ರೋಡ್ ಶೋ. ಮೋದಿಯವರ ಪಾಂಚಜನ್ಯ ಉಡುಪಿ ಜಿಲ್ಲೆಯಲ್ಲಿ, ಉಡುಪಿ ನಗರದಲ್ಲಿ ಹೂಮಳೆಯ ಸ್ವಾಗತವನ್ನು ಅಭಿಮಾನಿಗಳು ಕೋರಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಅದ್ಧೂರಿ ಸ್ವಾಗತವನ್ನು ಕೊಟ್ಟಿದ್ದಾರೆ ಉಡುಪಿಯ ಜನ. ಉಡುಪಿ ಅಂತಲೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಜನ, ಹೆಚ್ಚು ಕಡಿಮೆ ಎಲ್ಲ ದೂರದ ಜಿಲ್ಲೆಗಳಿಂದೆಲ್ಲ ಅಲ್ಲಿ ಬಂದಿರತಕ್ಕಂಥ ಜನ ಮೋದಿಯನ್ನು ಇಷ್ಟು ಹತ್ತಿರದಿಂದ ಮಿಸ್ ಮಾಡಿಕೊಳ್ಳೋ ಚಾನ್ಸೇ ಇಲ್ಲ ಅಂತ